ಹಲೋ ಎವ್ರಿವಾನ್, ವೆಲ್ಕಮ್ ಟು ಲೈಫ್ ಚಾರ್ಜಿಂಗ್ ಚಾನಲ್ಗೆ. ನಾನು ಸುಷ್ಮಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇದು ನನ್ನ ಮಿನಿ ವ್ಲಾಗ್, ನನ್ನ ಬೇಬಿ ಶವರ್ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಇವತ್ತು ಏನು ತೋರಿಸ್ತಿದ್ದೀನಿ ಅಂತಂದರೆ, ಮಕ್ಕಳಿಗೋಸ್ಕರ ನಾನು ಏನಾದರೂ ಹ್ಯಾಂಡ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದಷ್ಟು ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಕಪ್ಸ. ಸಿನ್ಸ್ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ರಿಸರ್ಚ್ ಮಾಡಿ ಯಾವುದು ಈಸಿ ಆ್ಯಂಡ್ ಬೆಸ್ಟ್ ಅಂತ ನೋಡಿ, ಮಕ್ಳಿಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ. ಸೊ ಚಾಕ್ಲೇಟ್ಸು ಮತ್ತು ಕಪ್ಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಫಸ್ಟ್ಗೆ ನನಗೆ ಈ ಬ್ಲೂ ಕಪ್ ಸಿಕ್ತು. ದಿಸ್ ಈಸ್ ಸಮ್ವೇರ್ ಅರೌಂಡ್ 70 rupees. ಮತ್ತು ಈ ಚಾಕ್ಲೇಟ್ ಬಾಕ್ಸ್ ಬಂದು 2ರಿಂದ ಸೇರಿ ನಾನೊಂದು 500 ಪೇ ಮಾಡಿದ್ದೀನಿ ಅನಿಸುತ್ತೆ. ಆಮೇಲೆ ಇದಕ್ಕೆ ಒಂದಷ್ಟು ರಿಬ್ಬನ್ಸ್ನ ತೊಗೊಂಡಿದ್ದೀನಿ. ಈ ರಿಬ್ಬನ್ಸ್ ಜೊತೆಗೆ ನಾನು ವೆಲ್ವೆಟ್ ರಿಬ್ಬನ್ಸ್ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಈ ಕಪ್ಸ್ ಎಲ್ಲ ನೀಟಾಗಿ ಫುಲ್ಲು ಜೋಡಿಸ್ಬೇಕು. ಸೊ ದ್ಯಾಟ್ ಅವಾಗ ನನಗೆ ಚಾಕ್ಲೇಟ್ಸ್ ಹಾಕಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ಆಫ್ ಚಾಕ್ಲೇಟ್ ಶಾರ್ಟೇಜ್ ಇದ್ದರೆ ಮತ್ತೆ ಪರ್ಚೇಸ್ ಮಾಡೋಕ್ಕಾಗತ್ತೆ ಅಂತ ನಾನು ಎಲ್ಲ ಕಪ್ಸ್ ಓಪನ್ ಮಾಡಿದ್ದೆ. ನಾನು ಪ್ಲ್ಯಾನ್ ಮಾಡಿದ್ದು ಬಂದು ಒಂದು 50 ಕಪ್ಸ್ ಮಾಡೋಣ ಅಂತ. ಬಿಕಾಸ್ ಈ ಟೈನಿ ಹ್ಯಾಂಡ್ಮೇಡ್ ಗಿಫ್ಟ್ಸ್ನ ಬೇಬೀಸಿಗೆ ಮಾತ್ರ ಕೊಡಬೇಕು ಅಂತ ಇತ್ತು. ಇನ್ನು ಎಲ್ಡರ್ಸ್ಗೆ ಮತ್ತು ದೊಡ್ಡವ್ರಿಗೆಲ್ಲ ಬೇರೆಯೇ ಬೇರೆಯೇ ಥ್ಯಾಂಕ್ ಯು ಗಿಫ್ಟಿಂಗ್ ಅವ್ರದ್ದೇ ಬೇರೆ ಇರುತ್ತೆ. ಸೊ ಇದು ಎಸ್ಪೆಷಲಿ ಕಿಡ್ಸ್ಗಂತ ಮಾಡಿದ್ದು. ಆ್ಯಂಡ್ ನನಗೆ ನನ್ನ ಕೈಯಾರೆ ಏನಾದ್ರು ಮಾಡಬೇಕಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಚಾಕ್ಲೇಟ್ಸ್ ಹಾಕಿದ್ಮೇಲೆ ಸೊ ಅವಾಗ ನನಗೆ ಫುಲ್ ಎಲ್ಲ ಕಪ್ಸು ಫಿಲ್ ಆಯಿತು. ನಾನು ತೊಗೊಂಡಿದ್ದಷ್ಟು ಕರೆಕ್ಟಾಗಿತ್ತು. ಒಂದಷ್ಟು ಪಿಂಕ್ ರೆಪ್ರೆಸೆಂಟ್ಸ್ ಬೇಬಿ ಗರ್ಲ್, ಬ್ಲೂ ರೆಪ್ರೆಸೆಂಟ್ಸ್ ಬೇಬಿ ಬಾಯ್, ಆ ಥರ ಚಾಕ್ಲೇಟ್ಸ್ ಹಾಕಿದ್ದೆ. ಆಮೇಲೆ ಇದನ್ನು ಮೇಲ್ಗಡೆ ನೀಟಾಗಿ ಕಟ್ ಮಾಡ್ಕೊಬೇಕಿತ್ತು. ಆ್ಯಕ್ಚುಲಿ ನಾನು ಇದನ್ನೇನು ಹಾಫ್ ಆನ್ ಅವರಲ್ಲಿ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ನನಗೆ ಇಡೀ ಪ್ರೋಸೆಸ್ಸಲ್ಲಿ ಟೈಮ್ ಹಿಡ್ದಿದ್ದೆ ಇದನ್ನು ಕಟ್ ಮಾಡೋದು. ಬಿಕಾಸ್ ನೀವು ಹೆಂಗೋ ಫೋಲ್ಡ್ ಮಾಡಿ ಕಟ್ ಮಾಡಿಬಿಟ್ರೆ ಕಪ್ದು ಶೇಪ್ ಹಾಳಾಗಿಬಿಡುತ್ತೆ. ಆ್ಯಂಡ್ ಇದನ್ನು ನೀಟಾಗಿ ಕಟ್ ಮಾಡಬೇಕಿತ್ತು. ನಾನು ಅದಕ್ಕೆ ಬಿಗ್ ಸಿಸರಲ್ಲಿ ಕೂಡ ಕಷ್ಟ ಆಗ್ತಾಯಿತ್ತು. ಒಂದು ಸ್ಮಾಲ್ ಸಿಸರ್ ತೊಗೊಂಡು ಕಟ್ ಮಾಡಿ ಅದನ್ನು ಮಧ್ಯಕ್ಕೆ ಈ ಥರ ಪ್ಲೇಸ್ ಮಾಡಿ ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಿದ್ರೆ ಅದು ಒಂದು ಸ್ಮಾಲ್ ಬಕೆಟ್ ಥರ ಶೇಪ್ ಬಂತು. ಅದನ್ನು ನಾವು ಸೈಡಲ್ಲಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಪ್ರಾಪರ್ ಶೇಪ್ ಬಂದಮೇಲೆ ಅದನ್ನು ಸೈಡನ್ನ ಪಿನ್ ಮಾಡಬೇಕಿತ್ತು. ಇದರ್ ನೀವು ಪಿನ್ನಾದರೂ ಮಾಡ್ಬೋದು ಅಥವಾ ನೀವು ಗ್ಲೂನಾದರೂ ಹಾಕ್ಬೋದು. ನಾನು ಪಿನ್ ಮಾಡಿದ್ದೆ. ಆ್ಯಂಡ್ ಆ ಪಿನ್ ಮಾಡಿದ್ಮೇಲೆ ಅದೊಂದು ಪ್ರಾಪರ್ ಶೇಪಿಗೆ ಇರುತ್ತೆ. ಆ್ಯಂಡ್ ಚಾಕ್ಲೇಟ್ಸ್ ಕೂಡ ಆಚೆ ಬರಲ್ಲ. ಒಂದು ಫೀಲ್ಡ್ ಸ್ಮಾಲ್ ಬಕೆಟ್ಸ್ ಥರ ಕಾಣಿಸ್ತಾ ಇತ್ತು. ಸೊ ಇವಾಗ ಇದಕ್ಕೆ ರಿಬ್ಬನ್ಸು ನಾನು ಸೇಮ್ ಗ್ಲಾಸ್ಗೆ ಇರೋ ಕಲರ ರಿಬ್ಬನ್ ತೊಗೊಂಡಿದ್ದೆ. ಆಮೇಲೆ ದೆನ್ ಪಿಂಕ್ ಕಲರು ಒಂದು ರಿಬ್ಬನ್, ಅಂದರೆ ಅದು ವೆಲ್ವೆಟ್ ಕ್ಲಾತು, ಅದನ್ನು ನಾನು ಕಟ್ ಮಾಡಿಕೊಂಡು ಅದನ್ನು ಫಸ್ಟು ಒಂದಷ್ಟು ಬಕೆಟ್ಸ್ಗಳನ್ನ ಮಾಡ್ಕೊಂಡಿದ್ದೆ, ಚಿಕ್ಕ ಪುಟಾಣಿ ಇದು ಚಾಕ್ಲೇಟ್ ಬಕೆಟ್ಸ್. ದೆನ್ ಅದಕ್ಕೆ ಈ ರಿಬ್ಬನ್ಸ್ನ ನಾನು ಟೈ ಮಾಡ್ತಾ ಹೋದೆ. ಒಂಥರ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸು. ನನಗೆ ಹ್ಯಾಂಡ್ಮೇಡ್ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ಒಂದಿನ ಹೋಗಿ ಶಾಪ್ ಮಾಡ್ಕೊಂಡು ಬಂದು ಇಟ್ಟಿದ್ದೆ. ಆ್ಯಂಡ್ ದೆನ್ ನಂಗೆ ಹುಷಾರಿರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಅಂದ್ಕೊಂಡ್ರು ಓಕೆ ಇದು ಇಷ್ಟ, ಇದು ಮಾಡೋಕ್ಕಾಗಲ್ವೇನೋ ಅಂತ. ಬಟ್ ಸಿಮಂತ ಟೈಮಲ್ಲಿ ಇನ್ನೊಂದು 4-5 days ಇದೆ ಅನ್ನೋ ಹಾಗೆ ನಂಗೆ ಹುಷಾರಿರಲಿಲ್ಲ. ಆ್ಯಂಡ್ ದೆನ್ ನಾನು ರಿಕವರ್ ಆದ ತಕ್ಷಣ ಫಸ್ಟು ನಾನು ಇದನ್ನು ಮಾಡಲೇಬೇಕು ಅಂತ ಹೇಳಿ ಕೂತ್ಕೊಂಡು ಮಾಡಿದ್ದು. ಈ ಥರ ಎಲ್ಲ ನೀಟಾಗಿ ರಿಬ್ಬನ್ ಟೈ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ಎಷ್ಟು ಟೈಮ್ ಆಗಿರ್ಬೋದು ನಾನು ಇದನ್ನು ಮಾಡೋಕ್ಕೆ? ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ, ಜಾಸ್ತಿ ಟೈಮ್ ಹಿಡ್ದಿದ್ದೆ ಅದನ್ನು ಕಟ್ ಮಾಡೋದ್ರಲ್ಲಿ. ಆ್ಯಂಡ್ ಪಿನ್ ಮಾಡೋದೆಲ್ಲ ಫಟಾಫಟ್ ಅಂತ ಮಾಡಿದೆ. ದೆನ್ ಆಲ್ಮೋಸ್ಟ್ ಒಂದು 3 hours ತೊಗೊಂಡಿದ್ದೀನಿ ಅನಿಸುತ್ತೆ ಇದನ್ನು ಮಾಡೋದಕ್ಕೆ. ಸೊ ನನ್ನ ಫೈನಲ್ ಔಟ್ಪುಟ್ ಈ ಥರ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಕೂಡ ಆಯಿತು. ಸೊ ಇದನ್ನು ನಾನು ನನ್ನ ಫ್ರೆಂಡಿಗೆ ಹೇಳಿದ್ದೆ, ಅಲ್ಲಿ ಬೇಬೀಸಿಗೆ ಮಾತ್ರ ಕೊಡಬೇಕು, ಅಂದರೆ ಕಿಡ್ಸಿಗೆ ಮಾತ್ರ ಕೊಡಬೇಕು.
ದೊಡ್ಡವ್ರಿಗೆಲ್ಲ ಕೊಡಬೇಡಿ ಅಂತ ಹೇಳಿ ಅದನ್ನೆಲ್ಲ ಆಲ್ಮೋಸ್ಟ್ ಒಂದು 50 ಮಾಡಿದ್ದೆ. ಸೊ ನಾನೊಂದು ಅಂದಾಜಲ್ಲಿ 50 ಮಕ್ಕಳು ಬರ್ಬೋದು ಅಂತ ಅದನ್ನೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಫೈನಲಾಗಿ ರ್ಯಾಪ್ ಮಾಡಿದ್ದೆ. ಇದಿಷ್ಟು ನನ್ನ ಸೀಮಂತದಲ್ಲಿ ನಾನೇ ನನ್ನ ಕೈಯಾರ ಮಾಡಿದ್ದ ಹ್ಯಾಂಡ್ ಗಿಫ್ಟ್.